ಮೂಲ ತಾಣ ಕುಮಟಾದುರ್ಗ. ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹರನಾಯ್ಕ ಹೇಳಿಕೆ. ಕುಮಟಾದುರ್ಗದಲ್ಲಿ ಕೆವೈಟಿಸಿಯಿಂದ ಕನ್ನಡ ರಾಜ್ಯೋತ್ಸವ. ಕೋಟೆ ಬಳಿ ಕನ್ನಡ ಧ್ವಜ ಹಿಡಿದು ಚಿಣ್ಣರ ಸಂಭ್ರಮಾಚರಣೆ. ಗಂಗಾವತಿ ಸಮೀಪದ ಜಬ್ಬಲಗುಡ್ಡ ಹತ್ತಿರದ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಗಂಡುಗಲಿ ಕುಮಾರರಾಮನ ಬೆಟ್ಟದಲ್ಲಿ ಕಿಷ್ಕಿಂಧ ಯುವಚರಣ ಬಳಗ ಹಾಗೂ ಲಿವ್ ವಿತ್ ಹ್ಯುಮ್ಯಾನಿಟಿ ವತಿಯಿಂದ ಚಿಣ್ಣರ ಚಾರಣ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಭಾನುವಾರ ಆಚರಿಸಿ ಚಿಣ್ಣರಿಗೆ ಗಂಡುಗಲಿ ಕುಮಾರರಾಮ ಬೆಟ್ಟದ ಇತಿಹಾಸ ತಿಳಿಸುವ ಕೆಲಸ ಮಾಡಲಾಯಿತು. ನೂರಾರು ಚಿಣ್ಣರು ಕನ್ನಡ ಧ್ವಜ ಹಿಡಿದು ಬೆಟ್ಟದ ಕೋಟೆ ಸುತ್ತಲೂ ಸಂಚರಿಸಿ ಕನ್ನಡ ಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಹರನಾಯ್ಕ ಅವರು ಮಾತನಾಡಿ, ದಸರಾ ಆಚರಣೆಗೆ ಮೂಲ ಕಾರಣವೇ ಕುಮಟಾದುರ್ಗದ ಗಂಡುಗಲಿ ಕುಮಾರರಾಮ ಆಗಿದ್ದಾರೆ. ಗಂಡುಗಲಿ ಕುಮಾರರಾಮರು ಅಖಂಡ ಭಾರತವನ್ನ ಆಳುತ್ತಿದ್ದರು. ದೆಹಲಿ ಸುಲ್ತಾನರನ್ನ ಸೋಲಿಸಿ ಕನ್ನಡ ನಾಡು ನುಡಿ ಧರ್ಮವನ್ನ ರಕ್ಷಣೆ ಮಾಡಿದ ವೀರರಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಇದೇ ವೇಳೆ ಮಕ್ಕಳ ತಜ್ಞರಾದ ಡಾಕ್ಟರ್ ಅಮರೇಶ್ ಪಾಟೀಲ್ ಮಾತನಾಡಿ, ಇಡೀ ವಿಶ್ವಕ್ಕೆ ಕಿಷ್ಕಿಂಧ ನಾಡು ಪರಿಚಯವಿದೆ. ವಿದೇಶದವರೇ ಕಿಷ್ಕಿಂಧ ನೋಡಲು ಬರುತ್ತಾರೆ. ಅಂತಹ ಮಹತ್ವದ ಪ್ರದೇಶದಲ್ಲಿ ನಾವು ಜನಿಸಿರುವುದು ಪುಣ್ಯವಂತರು. ಮಕ್ಕಳ ಹಿತ ಬಯಸುವ ಪಾಲಕರು ಮೊದಲು ಮನೆಯಲ್ಲಿ ಮೊಬೈಲ್ ಬಳಕೆ ಕಡಿಮೆ ಮಾಡಲಿ. ಪಾಲಕರ ಹವ್ಯಾಸಗಳನ್ನೇ ಮಕ್ಕಳು ಮಾಡುತ್ತಾರೆ. ಮಕ್ಕಳಿಗೆ ಮೊಬೈಲ್ ಬಳಕೆ ಬಗ್ಗೆ ದೂರುವ ಮೊದಲು ನಾವೇ ಮಕ್ಕಳ ಮುಂದೆ ಸೋಷಿಯಲ್ ಮೀಡಿಯಾ ಹಾಗೂ ಮೊಬೈಲ್ ಬಳಕೆ ಕಡಿಮೆ ಮಾಡೋಣ. ಸಾಹಿತಿ ಪವನ್ ಕುಮಾರ್ ಗುಂಡೂರು ಅವರು ಮಾತನಾಡಿ, ಕೆವೈಟಿಸಿ ಬಳಗದಿಂದ ಮಾಡಿದ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿ ಮಕ್ಕಳ ಜವಾಬ್ದಾರಿಗಳು, ಮೊಬೈಲ್ನಿಂದ ದೂರ ಇರುವ ಕುರಿತು ಮಕ್ಕಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಚಾರಣ ಬಳಗದ ಪ್ರಸನ್ನ ಮಿಶ್ರಕೋಟಿಯವರು ಸ್ಟ್ಯಾಂಡ್ ಕೈಟ್ ಆರಿಸುವ ಮೂಲಕ ಮಕ್ಕಳಿಗೆ ಮನರಂಜಿಸಿದರು. ಈ ಸಂದರ್ಭದಲ್ಲಿ ಕಿಷ್ಕಿಂಧ ಯುವ ಚಾರಣ ಬಳಗದ ಅರ್ಜುನ್ ಜಿಆರ್, ಮಂಜುನಾಥ್ ಇಂಡಿ, ಪಂಪಾಪತಿ, ರಾಜೇಂದ್ರ, ನೇತ್ರ ಸಂತೋಷ್ ಕುಂಬಾರ್, ಪ್ರಕಾಶ್, ಚೆನ್ನಪ್ಪ ಅಕ್ಕಿ, ನಾಗರಾಜ್, ದೇವರಾಜ್, ಹೇಮಗುಡ್ಡ, ಮುತ್ತು, ಆಕಾಶ್, ಮದ್ದಾನಪ್ಪ, ಮಂಜುಳಾ ಶೆಟ್ಟಿ, ಸುರೇಶ್ ಸಮಗಂಡೆ, ಶ್ರೀಧರ, ವೀರೇಶ್ ಹುಲಸನಹಟ್ಟಿ, ಕಲ್ಯಾಣಕುಮಾರ್, ಕಾರ್ತಿಕ್ ಡಗ್ಗಿ, ಮಕ್ಕಳಾದ ಅಭಿನವ ಸೂರ್ಯ, ನಿತ್ಯ, ಶ್ರೀ ಚಾರ್ವಿ, ಸಾಯಿ ಚರಣ್, ವೈಭವ್ ಸೇರಿ ಇತರರು ಉಪಸ್ಥಿತರಿದ್ದರು.